ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಸೊ ಈಗ ನಾವು ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಇದರಲ್ಲಿ 14 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ಅನ್ನ ನೋಡಿದ್ವಿ. ಈಗ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತ ಪ್ರಾಬ್ಲಮ್ಸ್ ಅನ್ನ ಕವರ್ ಮಾಡೋಣ. ಡಿಫ್ರೆಂಟ್ ಆಗಿರೋದು ಅಂದ್ರೆ ಇಲ್ಲಿ ಕೆಲವೊಂದ್ಸರಿ ರೀಇಶ್ಯೂ ಆಫ್ ಶೇರ್ಸ್ ನಡೆಯುತ್ತೆ. ಅಂದ್ರೆ ಕಾಲ್ಸ್ ಇನ್ ಅರಿಯರ್ಸ್ ಏನಾದ್ರೂ ಇದ್ರೆ ಶೇರ್ಸ್ ಮೇಲೆ ಅಂತ ಶೇರ್ಸ್ ಅನ್ನ ಫರ್ಫೀಟ್ ಮಾಡಿ ಅಂದ್ರೆ ಕ್ಯಾನ್ಸಲ್ ಮಾಡಿ ಆ ಶೇರ್ಸ್ ಅನ್ನ ಮತ್ತೆ ರೀಇಶ್ಯೂ ಮಾಡೋದು. ಸೊ ಅದಕ್ಕೆ ಸಪರೇಟ್ ಆಗಿರುವಂತ ಜರ್ನಲ್ ಎಂಟ್ರೀಸ್ ಬರುತ್ತೆ. ಸೊ ಜೊತೆಗೆ ಇನ್ನುಳಿದಂತೆ ಆ ಶೇರ್ಸ್ ಪ್ರೀಮಿಯಂ ಮತ್ತೆ ರಿಡೆಂಪ್ಷನ್ ಪ್ರೀಮಿಯಂ ಅಡ್ಜಸ್ಟ್ಮೆಂಟು ಮತ್ತೆ CRR ಗೆ ಆಗುವಂತ ಟ್ರಾನ್ಸ್ಫರ್, ಸೊ ಇದನ್ನೆಲ್ಲ ಕೂಡ ಮಾಡಬೇಕಾಗುತ್ತೆ. ಸೊ ಈ ಕ್ವೆಶ್ಚನ್ ಅಲ್ಲಿ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಇದೆ. ಸೊ 1 lakh ಫೇಸ್ ವ್ಯಾಲ್ಯೂ. ಸೊ ಕಾಲ್ಸ್ ಇನ್ ಅರಿಯರ್ಸ್ 1000 ಇದೆ. ಸೊ 50 ಶೇರ್ಸ್ ಆಫ್ ₹20 ಈಚ್. ಇದರ ಅರ್ಥ ಏನಂದ್ರೆ ಆ ಪ್ರಿಫರೆನ್ಸ್ ಶೇರ್ಸ್ದು ಫೇಸ್ ವ್ಯಾಲ್ಯೂ ಇಸ್ ₹100. ಆದ್ರೆ 50 ಶೇರ್ಗಳಿಗೆ ಏನಾಗಿದೆ ಅಂದ್ರೆ ₹20 ಕಟ್ಟಿಲ್ಲ. ಈ ಫಸ್ಟ್ ಕಾಲ್, ಫೈನಲ್ ಕಾಲ್ ಅಂತೆಲ್ಲ ಹೇಳ್ತೀವಲ್ಲ, ಫಸ್ಟ್ ಕಾಲ್, ಸೆಕೆಂಡ್ ಕಾಲ್, ಫೈನಲ್ ಕಾಲ್ ಅಂತಲ್ಲ, ಇನ್ಸ್ಟಾಲ್ಮೆಂಟ್ಸ್. ಸೊ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಶೇರ್ ಹೋಲ್ಡರ್ಸ್ ಕಟ್ಟಬೇಕಾಗುತ್ತೆ ಅಮೌಂಟ್ ಅನ್ನ. ಆದ್ರೆ ಕಟ್ಟಿರಲ್ಲ ಕೆಲವೊಂದು ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ, ಕೆಲವೊಂದು ಕಾಲ್ಸ್ ಅಲ್ಲಿ. ಸೊ ಅದನ್ನ ನಾವು ಒಟ್ಟಾರೆಯಾಗಿ ಕಾಲ್ಸ್ ಇನ್ ಅರಿಯರ್ಸ್ ಅಂತ ಹೇಳ್ತೀವಿ. ಸೊ ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡಿ ಆ ಅಕೌಂಟಿಗೆ ನಾವು ಜಮೆ ಮಾಡ್ತಾ ಹೋಗ್ತೀವಿ. ಎಷ್ಟು ಇನ್ಸ್ಟಾಲ್ಮೆಂಟ್ಸ್ ಡ್ಯೂ ಇದೆಯೋ ಅಷ್ಟು ಅಮೌಂಟ್ ಅನ್ನ. ಸೊ ಆ ಅಕೌಂಟ್ ಅಲ್ಲಿ ಈಗ ₹1000 ಇದೆ. ಸೊ ₹1000 ಕಲೆಕ್ಟ್ ಆಗಿಲ್ಲ. ಸೊ 50 ಶೇರ್ಸ್ದು ಅಟ್ ₹20 ಈಚ್. ಸೊ ₹20 ಬಂದಿಲ್ಲ. ಸೊ 50 into 20 1000 ಆಗುತ್ತೆ. ಸೊ ಫೇಸ್ ವ್ಯಾಲ್ಯೂನಲ್ಲಿ 1000 ಮೈನಸ್ ಮಾಡಿದ್ರೆ ವಿ ಗೆಟ್ 99,000. ಸೊ 99,000 ತೋರಿಸ್ಬೇಕು ಅಮೌಂಟ್ ಕಾಲಮ್ ಅಲ್ಲಿ. ಸೊ ಓನ್ಲಿ ಪೇಯ್ಡ್ ಅಪ್ ಕ್ಯಾಪಿಟಲ್ ಮಾತ್ರ ತೋರಿಸ್ಬೇಕು ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಇನ್ನೊಂದಂತೆ ಈಕ್ವಿಟಿ ಶೇರ್ಸ್ ಇದೆ, ಜನರಲ್ ರಿಸರ್ವ್ ಇದೆ. ಜನರಲ್ ರಿಸರ್ವ್ ಇಂದ ನಾವು CRR ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಒಂದು ವೇಳೆ ಏನಾದ್ರೂ ಪ್ರೀಮಿಯಂ ಸಾಕಾಗ್ಲಿಲ್ಲ ಅಂದ್ರೆ ರಿಡೆಂಪ್ಷನ್ ಪ್ರೀಮಿಯಂಗೆ ಅದಕ್ಕೂ ಟ್ರಾನ್ಸ್ಫರ್ ಮಾಡ್ತೀವಿ. ಕ್ಯಾಪಿಟಲ್ ರಿಸರ್ವ್ ಇದನ್ನ ಯಾವುದಕ್ಕೂ ಉಪಯೋಗಿಸಲ್ಲ. ಆದ್ರೆ ಫರ್ಫಿಟೆಡ್ ಶೇರ್ಸ್ ಅಂತ ಇರುತ್ತಲ್ಲ, ಆ ಅಕೌಂಟ್ ಅಲ್ಲಿ ಇನ್ನೂ ಏನಾದ್ರೂ ಬ್ಯಾಲೆನ್ಸ್ ಉಳಿದಿದ್ರೆ ಈ ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅದ್ ಬಿಟ್ರೆ ಇನ್ಯಾವ ಪರ್ಪಸ್ಗೂ ಇದನ್ನ ಯೂಸ್ ಮಾಡೋದಿಲ್ಲ. ಕ್ಯಾಪಿಟಲ್ ರಿಸರ್ವ್ ಕ್ರೆಡಿಟರ್ಸ್ ಇದೆ, ಸನ್ರಿ ಅಸೆಟ್ಸ್ ಮತ್ತೆ ಕ್ಯಾಶ್ ಅಟ್ ಬ್ಯಾಂಕ್ ಇದೆ. ಸೊ ಇದಕ್ಕೋಸ್ಕರ ಅಂತ 4,500 ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ ಅಟ್ ₹10 ಈಚ್ ಅಟ್ ಎ ಪ್ರೀಮಿಯಂ ಆಫ್ 10%. ಸೊ 10% ಆಫ್ ₹10 ಅಂದ್ರೆ ₹1. ಸೊ ಪ್ರತಿ ಶೇರ್ಗೆ ₹1 ಪ್ರೀಮಿಯಂ ಅಂದ್ರೆ 4,500 ಶೇರ್ಸ್ಗೆ ₹4,500. ಎಲ್ಲ ಸಬ್ಸ್ಕ್ರೈಬ್ ಆಗುತ್ತೆ, ಪೇಡ್ ಅಪ್ ಆಗುತ್ತೆ. 5,000 ಬ್ರೋಕರೇಜ್ ಆಗುತ್ತೆ. ಇದನ್ನ ಮುಂದೆ ಹೇಳ್ತೀನಿ. ಈ ಬ್ರೋಕರೇಜ್ ಇದೆಯಲ್ಲ, ಬ್ರೋಕರೇಜ್ ಪೇಯ್ಡ್ ಆನ್ ಇಶ್ಯೂ ಆಫ್ ಶೇರ್ಸ್. ಸೊ ಅದನ್ನ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಥವಾ ಡೆಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ತಗೋತೀವಿ. ಡೆಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ಸೊ ಇದು ಎಲ್ಲಿ ಬರುತ್ತೆ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡು ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಅಂತ ಒಂದು ಕಾಲಮ್ ಇರುತ್ತೆ. ಸೊ ಅಲ್ಲಿ ಬರುತ್ತೆ ಬ್ರೋಕರೇಜ್ ಅಂತ. ಸೊ ಇದನ್ನ ನಾನ್ ಕರೆಂಟ್ ಅಸೆಟ್ ಅಂತ ಟ್ರೀಟ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಇದೆಲ್ಲ ಬರುತ್ತಲ್ಲ. ಮತ್ತೆ ಕೆಲವೊಂದು ಲಾಸಸ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್
ಡೆಬಿಟ್ ಬ್ಯಾಲೆನ್ಸ್. ಸೊ ಅದನ್ನು ಕೂಡ ಮಿಸ್ಲೆನಿಯಸ್ ಎಕ್ಸ್ಪೆಂಡಿಚರ್ ಅಂಡ್ ಲಾಸಸ್ ಕೆಳಗೆ ತೋರಿಸ್ತೀವಿ. ಸೊ ಹಾಗೇನೆ ಇದನ್ನು ಟ್ರೀಟ್ ಮಾಡಬೇಕು ನಾನ್ ಕರೆಂಟ್ ಅಸೆಟ್ ಅಂತ. ಬ್ರೋಕರೇಜ್ ಆನ್ ಇಶ್ಯೂ ಆಫ್ ಶೇರ್ಸ್ ಅದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ. ಸೊ 50 ಶೇರ್ಸ್ ಇಲ್ಲಿ ಕಾಲ್ಸ್ ಇನ್ ಅರಿಯರ್ಸ್ ಅಲ್ಲಿ ಇದೆ. ಸೊ 40 ಶೇರ್ಸ್ ಶೇರ್ ಹೋಲ್ಡರ್ಸ್ ಆ ಅಮೌಂಟ್ ಅನ್ನ ಆ ಡ್ಯೂ ಇರುವಂತ ಅಮೌಂಟ್ ಅನ್ನ ಪೇ ಮಾಡ್ತಾರೆ. ಆದ್ರೆ 10 ಶೇರ್ ಹೋಲ್ಡರ್ಸ್ ಪೇ ಮಾಡೋದಿಲ್ಲ. ಸೊ 10 ಶೇರ್ಸ್ಗೆ ಪೇಮೆಂಟ್ ಆಗೋದಿಲ್ಲ, 40 ಶೇರ್ಸ್ಗೆ ಪೇಮೆಂಟ್ ಆಗುತ್ತೆ. ಅಂದ್ರೆ ಆ ಕಾಲ್ಸ್ ಇನ್ ಅರಿಯರ್ಸ್ ಇದ್ದಂತ 50 ಶೇರ್ಸ್ ಏನಿದೆ ಅದರಲ್ಲಿ 40 ಶೇರ್ಸ್ಗೆ ಪೂರ್ತಿ ಪೇಮೆಂಟ್ ಆಯ್ತು, ಅಂದ್ರೆ ಅದೀಗ ಫುಲ್ಲಿ ಪೇಡ್ ಅಪ್ ಕ್ಯಾಪಿಟಲ್ ಆಯ್ತು. ಆದ್ರೆ 10 ಶೇರ್ಸ್ ಮಾತ್ರ ಅಮೌಂಟ್ ಬರಲಿಲ್ಲ. 20 rupees ಡ್ಯೂ ಇತ್ತಲ್ಲ ಅದು ಬರಲಿಲ್ಲ. ಸೊ ಅದರಿಂದ ಅದನ್ನ ಫರ್ಫೀಟ್ ಮಾಡಬೇಕಾಗುತ್ತೆ, ಕ್ಯಾನ್ಸಲ್ ಮಾಡಬೇಕಾಗುತ್ತೆ ಆ ಶೇರ್ಸ್ ಅನ್ನ. ಸೊ ಫರ್ಫೀಟ್ ಅಂದ್ರೆ ಇದುವರೆಗೂ ಅವ್ರು ಏನು ಅಮೌಂಟ್ ಕಟ್ಟಿದ್ದಾರೆ 80 rupees, ಸೊ ಅದನ್ನ ಮುಟ್ಗೋಲ್ ಹಾಕೋತಾರೆ, ವಾಪಸ್ ಕೊಡೋದಿಲ್ಲ ಶೇರ್ ಹೋಲ್ಡರ್ಸ್ಗೆ. ಸೊ ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಫರ್ಫೀಚರ್. ಮತ್ತೆ ಆ 10 ಶೇರ್ಗಳೇನಿದೆ ಅದರ ಶೇರ್ ಅಗ್ರಿಮೆಂಟ್ ಕೂಡ, ಕ್ಯಾಪಿಟಲ್ ಅಗ್ರಿಮೆಂಟ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ 10 ಶೇರ್ಸ್ ಅನ್ನ ಫರ್ಫೀಟ್ ಮಾಡ್ತಾ ಇದ್ದಾರೆ. ಮತ್ತೆ ಅದನ್ನ ಫುಲ್ಲಿ ಪೇಡ್ ಶೇರ್ಸ್ ಆಗಿ ಇಶ್ಯೂ ಮಾಡ್ತಾ ಇದ್ದಾರೆ ಫಾರ್ ₹500, ಅಂದ್ರೆ 50 rupees ಪರ್ ಶೇರ್ ಆಗುತ್ತೆ ಬಿಫೋರ್ ರಿಡೆಂಪ್ಷನ್. ಅಂದ್ರೆ ಪ್ರಿಫರೆನ್ಸ್ ಶೇರ್ಸ್ ಅನ್ನ ರಿಡೀಮ್ ಮಾಡೋಕ್ಕಿಂತ ಮುಂಚೆ ಇದನ್ನೆಲ್ಲ ಸಾಲ್ವ್ ಮಾಡ್ಕೋಬೇಕು. ಪಾರ್ಟ್ಲಿ ಪೇಡ್ ಅಪ್ ಇದ್ರೆ ಫುಲ್ಲಿ ಪೇಡ್ ಅಪ್ ಆಗಿ ಕನ್ವರ್ಟ್ ಮಾಡಬೇಕು, ಫರ್ಫೀಚರ್ ಇದ್ರೆ ಅದನ್ನ ಮುಗಿಸ್ಬೇಕು. ಸೊ ಅದೆಲ್ಲ ಮುಗಿಸ್ಕೊಂಡು ಕೊನೆಯಲ್ಲಿ ರಿಡೀಮ್ ಮಾಡಬೇಕು ಪ್ರಿಫರೆನ್ಸ್ ಶೇರ್ಸ್ ಅನ್ನ. ಸೊ ಪ್ರಿಫರೆನ್ಸ್ ಶೇರ್ಸ್ ನ ರಿಡೀಮ್ ಮಾಡೋದು ಅಟ್ ಎ ಪ್ರೀಮಿಯಂ ಆಫ್ 10%. ಜರ್ನಲ್ ಎಂಟ್ರೀಸ್ ಮತ್ತೆ ಲೆಡ್ಜರ್ ಅಕೌಂಟ್ಸ್ ಕೇಳಿದ್ದಾರೆ, ಬ್ಯಾಲೆನ್ಸ್ ಶೀಟ್ ಕೇಳಿದ್ದಾರೆ. ಸೊ ಲೆಡ್ಜರ್ ಅಕೌಂಟ್ಸ್ ಅಂದ್ರೆ ಮುಖ್ಯವಾದಂತ ಅಕೌಂಟ್ಸ್ ಲೈಕ್ ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್, ಬ್ಯಾಂಕ್ ಅಕೌಂಟ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್, ಸೊ ಇದನ್ನೆಲ್ಲ. ಸೊ ಫಸ್ಟ್ ಎಂಟ್ರಿ ಸೊಲ್ಯೂಷನ್ ಅಲ್ಲಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್. ಸೊ ಕಾಲ್ಸ್ ಇನ್ ಅರಿಯರ್ಸ್ ಟೋಟಲ್ ಇರೋದೆಷ್ಟು 1000 ವಾ, ಅಂದ್ರೆ 50 ಶೇರ್ಸ್, ಪ್ರತಿ ಶೇರ್ ಇಂದ 20 rupees ಬರಬೇಕಿತ್ತು. ಆದ್ರೆ 40 ಶೇರ್ಸ್ ಮಾತ್ರ ಬಂದಿದ್ದು ಅಲ್ವಾ. ಸೊ 40 into 20 ಮಾತ್ರ ಮಾಡಿ, 40 into 20 rupees, 40 ಶೇರ್ಸ್ into 20 rupees, 800. ಸೊ ಬ್ಯಾಂಕ್ ಅಕೌಂಟಿಗೆ ಡೆಬಿಟ್ ಆಗಿದ್ದು 800, ಕಾಲ್ಸ್ ಇನ್ ಅರಿಯರ್ಸ್ಗೆ 800. ಸೊ ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಆ 10 ಶೇರ್ ಹೋಲ್ಡರ್ಸ್ ಇದ್ರಲ್ಲ, ಆ 10 ಶೇರ್ ಹೋಲ್ಡರ್ಸ್ ಪೇಮೆಂಟ್ ಮಾಡಲಿಲ್ಲ ಅಂತ ರೆಕಾರ್ಡ್ ಮಾಡಕ್ಕೆ. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಡೆಬಿಟ್ ಆಗುತ್ತೆ. ಸೊ ಯಾವಾಗ ಇದನ್ನ ಹೇಳಿದೆ, ಯಾವಾಗ ಕ್ಯಾಪಿಟಲ್ ಅಕೌಂಟು ಕ್ರೆಡಿಟ್ ಆಗುತ್ತೋ ಆಗ ಕ್ಯಾಪಿಟಲ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ. ಡೆಬಿಟ್ ಆದ್ರೆ ಆ ಕ್ಯಾಪಿಟಲ್ ಡಿಕ್ರೀಸ್ ಆಗುತ್ತೆ ಅಂತ ಅರ್ಥ. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಲ್ಲಿ ಡಿಕ್ರೀಸ್ ಆಗ್ತಾ ಇದೆ, ಯಾಕಂದ್ರೆ ಡೆಬಿಟ್ ಮಾಡ್ತಾ ಇದೀವಿ 1000. ಅದರಲ್ಲಿ ಕಾಲ್ಸ್ ಇನ್ ಅರಿಯರ್ಸ್ ಇದ್ದಿದ್ದು 200, ಅಂದ್ರೆ 10 ಶೇರ್ಸ್ ಮೇಲೆ. ಆ 10 ಶೇರ್ಸ್ ಅನ್ನ ನಾವು ರಿಸೀವ್ ಮಾಡ್ಲಿಲ್ವಲ್ಲ ಕಾಲ್ಸ್ ಅಥವಾ ಕಾಲ್ ಅಮೌಂಟ್, ಸೊ ಅದನ್ನ ಕಾಲ್ಸ್ ಇನ್ ಅರಿಯರ್ಸ್ ಕೆಳಗೆ ಇಲ್ಲಿ ತೋರಿಸ್ಬೇಕು. ಸೊ 200, 10 ಶೇರ್ಸ್ into 20. ಫರ್ಫಿಟೆಡ್ ಶೇರ್ಸ್ ಅಕೌಂಟ್, ಇನ್ ಮಿಕ್ಕಿದ್ದನ್ನ ನಾವು ಶೇರ್ಸ್ ಅನ್ನ ಫರ್ಫಿಟ್ ಮಾಡ್ತಾ ಇದ್ದೀವಿ. ಸೊ ಫರ್ಫಿಟೆಡ್ ಶೇರ್ಸ್ ಅಕೌಂಟಿಗೆ ಇನ್ ಮಿಕ್ಕಿದ್ದು 800 ಕೊಡಬೇಕು. ಇದು ಅರ್ಥ ಆಯ್ತು ಅನ್ಕೋತೀನಿ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ಟೋಟಲ್ 1000, ಅದರಲ್ಲಿ ಕಾಲ್ ಅಮೌಂಟ್ ಬರ್ದೇ ಇರೋದು ಎಷ್ಟು ಶೇರ್ಸು, 10 ಶೇರ್ಸ್ ಬರಲಿಲ್ಲ. ಸೊ 10 into ಎಷ್ಟು ಬರಬೇಕಿತ್ತು, 20 ಬರಬೇಕಾಗಿತ್ತು, ಬರಲಿಲ್ಲ. ಸೊ ಅದನ್ನ ಕಾಲ್ಸ್ ಇನ್ ಅರಿಯರ್ಸ್ ಕೊಡಿ, 200 ಆಗುತ್ತೆ.
ಮತ್ತೆ ಫರ್ಫಿಟೆಡ್ ಶೇರ್ಸ್ ಅಕೌಂಟ್ಗೆ ಇನ್ ಮಿಕ್ಕಿದ್ದು 800. ಯಾಕಂದ್ರೆ ಈ 800 ಏನಿದೆ 10 ಶೇರ್ಸ್ ಮೇಲೆ ಅದನ್ನ ಫರ್ಫಿಟೆಡ್ ಶೇರ್ಸ್ ಅಕೌಂಟಿಗೆ ಹಾಕ್ತಾ ಇದೀವಿ, ಮತ್ತೆ ಅಮೌಂಟ್ ಅನ್ನ ಫರ್ಫಿಟ್ ಮಾಡ್ತಾ ಇದೀವಿ. ಸೊ ₹800 ಹ್ಯಾಸ್ ಬೀನ್ ಫರ್ಫಿಟೆಡ್. ಇದುವರೆಗೂ ಆ ಪರ್ಟಿಕ್ಯುಲರ್ ಶೇರ್ ಹೋಲ್ಡರ್ ₹800 ಕಟ್ಟಿದಾನೆ, ಇನ್ನ ₹200 ಕಟ್ಟಿಲ್ಲ. ಸೊ ಅದರಿಂದ ಏನ್ ಮಾಡ್ತಾ ಇದೀವಿ, ಆ ₹200 ಅನ್ನ ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ಗೆ ಹಾಕ್ಬಿಟ್ಟು ಫರ್ಫಿಟೆಡ್ ಶೇರ್ಸ್ಗೆ 800 ಕೊಡ್ತಾ ಇದೀವಿ. ಅಂದ್ರೆ ಅದನ್ನ ಮುಟ್ಗೋಲ್ ಹಾಕುತ್ತಾ ಇದೀವಿ, ವಾಪಸ್ ಕೊಡ್ತಾ ಇಲ್ಲ ಅವ್ನಿಗೆ. ಸೊ ಈ 800 ನ ನಾವು ಮುಂದೆ ಬಳಸ್ಕೋತೀವಿ, ಫುಲ್ಲಿ ಪೇಯ್ಡ್ ಶೇರ್ಸ್ ಅನ್ನ ಇಶ್ಯೂ ಮಾಡೋದಕ್ಕೆ ಬಳಸ್ಕೋತೀವಿ. ಅದಕ್ಕೋಸ್ಕರ ಫರ್ಫಿಟ್ ಮಾಡ್ತಾ ಇದೀವಿ, ಕ್ಯಾನ್ಸಲ್ ಮಾಡ್ತಾ ಇದೀವಿ. ನೆಕ್ಸ್ಟ್, ಬ್ಯಾಂಕ್ ಫರ್ಫಿಟೆಡ್ ಶೇರ್ಸ್ ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಇದು ಇಶ್ಯೂ ಆಫ್ ಫರ್ಫಿಟೆಡ್ ಶೇರ್ಸ್. ಅಡಿಷನಲ್ ಶೇರ್ಸ್ ಏನು ಇಶ್ಯೂ ಮಾಡ್ತಾ ಇಲ್ಲ ಇಲ್ಲಿ, ಫರ್ಫಿಟ್ ಮಾಡಿದ್ವಲ್ಲ ಇಲ್ಲಿ ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಅಂತ, ಅದನ್ನ ಇಶ್ಯೂ ಮಾಡ್ತಾ ಇದ್ವಿ. ಸೊ ದಿಸ್ ಇಸ್ ಕಾಲ್ಡ್ ರೀಇಶ್ಯೂ ಆಫ್ ಫರ್ಫಿಟೆಡ್ ಶೇರ್ಸ್. ಸೊ ಕ್ವೆಶ್ಚನ್ ಅಲ್ಲಿ ಕೊಟ್ಟಿದ್ದಾರೆ ಅಟ್ ₹50 ಈಚ್ ಅಂತೇನೋ ಇದೆ ಅಲ್ಲಿ. ಓಕೆ, ಸೊ ಇಲ್ಲಿದೆ, the balance of the shares was forfeited as non-paid and immediately reissued as fully paid for ₹500 before redemption. So immediately reissued as fully paid for 500 before redemption. So ₹500 ಗೆ ರಿಡಂಪ್ಷನ್ ಮಾಡ್ತಾರೆ, ಸಾರಿ ರೀಇಶ್ಯೂ ಮಾಡ್ತಾರೆ. ಸೊ ಬ್ಯಾಂಕ್ ಅಕೌಂಟ್ಗೆ 500 ಬರುತ್ತೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗೆ 1000 ನಾವು ಕ್ರೆಡಿಟ್ ಮಾಡಲೇಬೇಕು. ಯಾಕಂದ್ರೆ ಫರ್ಫಿಟ್ ಮಾಡಬೇಕಾದ್ರೆ ಡೆಬಿಟ್ ಮಾಡಿದ್ವಲ್ಲ 1000, ಈಗ ರೀಇಶ್ಯೂ ಮಾಡಬೇಕಾದ್ರೆ ಮತ್ತೆ ಅದೇ 1000 ನಾವು ಕ್ರೆಡಿಟ್ ಮಾಡಬೇಕು ಅಲ್ವಾ, ಅದೇ 1000 ನಾವು ಕ್ರೆಡಿಟ್ ಮಾಡಬೇಕು. ಯಾಕಂದ್ರೆ ದಿಸ್ ಈಸ್ ಅನ್ ಇಶ್ಯೂ, ಆದ್ರೆ ಇದು ಫರ್ಫೀಚರ್. ಸೊ ಇಲ್ಲಿ ಡೆಬಿಟ್ ಮಾಡಿದ್ರೆ ಇಲ್ಲಿ ಕ್ರೆಡಿಟ್ ಮಾಡಬೇಕು. ಸೊ ಬ್ಯಾಂಕ್ ಅಕೌಂಟ್ಗೆ 500 ಬರುತ್ತೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗೆ 1000 ಅಂದ್ರೆ ಫರ್ಫಿಟೆಡ್ ಶೇರ್ಸ್ಗೆ ಇನ್ ಮಿಕ್ಕಿದ್ 500. ಫರ್ಫಿಟೆಡ್ ಶೇರ್ಸ್ಗೆ ಡೆಬಿಟ್, ಆ ಬ್ಯಾಲೆನ್ಸ್ 500 ಏನಿದೆ. ಸೊ ಈಗ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್, ರಿಡೆಂಪ್ಷನ್ ಪ್ರೀಮಿಯಂ ಮತ್ತೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಸೊ ದಿಸ್ ಎ ಡ್ಯೂ ಎಂಟ್ರಿ. ಸೊ ಈಗ ಫರ್ಫಿಚರ್ ಆಯ್ತು, ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್ ಅನ್ನ ಫುಲ್ಲಿ ಪೇಡ್ ಅಪ್ ಆಗಿ ಕನ್ವರ್ಟ್ ಮಾಡಿದ್ದಾಯ್ತು. ಸೊ ಇದೆಲ್ಲ ಆದ್ಮೇಲೆ ಈಗ ನಾವು ಡ್ಯೂ ಎಂಟ್ರಿ ಪಾಸ್ ಮಾಡ್ತೀವಿ. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಈಗ ಎಷ್ಟು ಡ್ಯೂ ಇದೆ, ಈಗ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಈಗ 99,000 ಅಂತ ಅಮೌಂಟ್ ಕಾಲಮ್ ಅಲ್ಲಿ ಇದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಆದ್ರೆ ಈ 1,000 ಏನಿದೆ ಅದನ್ನ ಮತ್ತೆ ನಾವು ಫರ್ಫಿಟ್ ಮಾಡಿ ಮತ್ತೆ ರೀಇಶ್ಯೂ ಮಾಡಿದ್ವಿ ಅಲ್ವಾ. ಸೊ 1,000 ಸೇರ್ಕೊಳ್ಳುತ್ತೆ. ಸೊ 1,00,000. ಈಗ ಫುಲ್ಲಿ ಪೇಯ್ಡ್ ಅಪ್ ಮತ್ತೆ ಕನ್ವರ್ಟೆಡ್ ಪ್ರಿಫರೆನ್ಸ್ ಶೇರ್ಸ್ ಎಷ್ಟಿದೆ, ₹1,00,000 ವರ್ತ್. ಸೊ ₹100 ಫೇಸ್ ವ್ಯಾಲ್ಯೂ ಅಂದ್ರೆ ಅದು 1000 ಶೇರ್ಸ್ ಅಲ್ವಾ. ಹಾಗೆ ನೀವು ನೋಡ್ಕೋಬೇಕು, ಎಲ್ಲದನ್ನು ಕ್ವಶನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಲ್ಲ. ಸೊ 1000 ಶೇರ್ಸ್ ಇದೆ. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗೆ ಫೇಸ್ ವ್ಯಾಲ್ಯೂ ಎಷ್ಟು, 1,00,000. ಪ್ರೀಮಿಯಂ ಅಲ್ಲಿ ರಿಡೀಮ್ ಮಾಡ್ತಾ ಇದ್ದಾರೆ ಅಲ್ವಾ, ಕೊಟ್ಟಿದ್ದಾರೆ ನೋಡಿ. ಸೊ ಪ್ರೀಮಿಯಂ ಅಲ್ಲಿ ರಿಡೀಮ್ ಮಾಡ್ತಾ ಇದೀವಿ 10% ಅಂತ. ಸೊ 10% ಆಫ್ 1,00,000 ಈಸ್ 10,000. ಸೊ ಟೋಟಲ್ ಅಮೌಂಟ್ ಎಷ್ಟು ಡ್ಯೂ ಇದೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ, 1,10,000. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ 1,10,000 ಡ್ಯೂ ಇದೆ. ಸೊ ಈಗ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಮಾಡ್ಬೇಕಲ್ಲ, ಆ ಪ್ರೀಮಿಯಂ ಅಡ್ಜಸ್ಟ್ ಮಾಡಬೇಕು, ಮತ್ತೆ ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಬೇಕು, ಫಂಡ್ಸ್ ಅರೇಂಜ್ ಮಾಡಬೇಕು. ಫಸ್ಟ್ ಏನ್ ಮಾಡ್ತೀರಾ, ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡಿ.
ಸೊ 4500 ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ ಅಲ್ವಾ. 4500 ಈಕ್ವಿಟಿ ಶೇರ್ಸ್, 10 rupees. ಪ್ರೀಮಿಯಮ್ 10% ಅಂದ್ರೆ 1 ರೂಪಿ. ಸೊ 1 ರೂಪಿ ಪ್ರೀಮಿಯಂ ಪರ್ ಶೇರ್. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ ಫೇಸ್ ವ್ಯಾಲ್ಯೂ 4500 ಶೇರ್ಸ್ ಅಂದ್ರೆ ಇಂಟು 10 ಮಾಡಿ 45,000. ಸೆಕ್ಯೂರಿಟೀಸ್ ಪ್ರೀಮಿಯಮ್ 4500 ಶೇರ್ಸ್ ಇಂಟು ರೂಪಿ 1, 4500 rupees. ಎರಡು ಸೇರಿಸಿದ್ರೆ ಎಷ್ಟಾಗುತ್ತೆ? 49,500. 49,500 ಬ್ಯಾಂಕ್ ಅಕೌಂಟ್ಗೆ ಡೆಬಿಟ್ ಆಗುತ್ತೆ. ಸೊ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ. ಇದು ಈಕ್ವಿಟಿ ಶೇರ್ ಇಶ್ಯೂ. ಫಂಡ್ಸ್ ಅರೇಂಜ್ ಮಾಡ್ತಾ ಇದೀವಿ. ಆಮೇಲೆ ಕ್ವೆಶ್ಚನ್ ಅಲ್ಲಿ ಬ್ರೋಕರೇಜ್ ಪೇಯ್ಡ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಬ್ರೋಕರೇಜ್ ಪೇಯ್ಡ್ 5,000. ಸೊ ಇದನ್ನ ನಾವು ನಾನ್ ಕರೆಂಟ್ ಅಸೆಟ್ ಅಂತ ಟ್ರೀಟ್ ಮಾಡಬೇಕು. ಡೆಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳ್ತಾರೆ ಅಕೌಂಟ್ಸ್ ಅಲ್ಲಿ. ಡೆಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ಸೊ ಫಾರ್ ಎಕ್ಸಾಂಪಲ್ ಹೆವಿ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್, ಪ್ರಾಡಕ್ಟ್ ಲಾಂಚ್ ಎಕ್ಸ್ಪೆನ್ಸಸ್, ಮತ್ತೆ ಎಕ್ಸ್ಪೆನ್ಸಸ್ ಇನ್ ದ ನೇಚರ್ ಆಫ್ ರೆವೆನ್ಯೂ. ಅದೇ ಬೆನಿಫಿಟ್ಸ್ ಮಾತ್ರ ತುಂಬಾ ಲಾಂಗ್ ಟೈಮ್ ಸಿಗುತ್ತೆ. ಸೊ ಅದನ್ನೆಲ್ಲ ನಾವು ಡೆಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಸೊ ಇದು ಹಾಗೇನೆ ಬ್ರೋಕರೇಜ್ ಆನ್ ಇಶ್ಯೂ ಆಫ್ ಶೇರ್ಸ್ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಬರೀ ಬ್ರೋಕರೇಜ್ ಅಕೌಂಟ್ ಅಂತ ಹೇಳ್ಬೋದು. ಸೊ ಬ್ರೋಕರೇಜ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ 5,000 ಹಾಕಿ. ಈಗ ಪ್ರೀಮಿಯಂಗೆ ಅಡ್ಜಸ್ಟ್ ಮಾಡಿ. ಪ್ರೀಮಿಯಮ್ ಮತ್ತೆ ಫೇಸ್ ವ್ಯಾಲ್ಯೂ ಎರಡಕ್ಕೂ ಅಡ್ಜಸ್ಟ್ ಮಾಡಬೇಕು. ಸೊ ಫಂಡ್ಸ್ ಎಲ್ಲಿಂದ ಬರಬೇಕು? ಪ್ರೀಮಿಯಂಗೆ ನೀವು ಸೆಕ್ಯೂರಿಟೀಸ್ ಪ್ರೀಮಿಯಂ ಇಂದ ತೆಗಿಬಹುದು. ಎಷ್ಟು ತೆಗಿಬಹುದು? ಸೊ ಇಲ್ಲಿ ಸೆಕ್ಯೂರಿಟೀಸ್ ಪ್ರೀಮಿಯಂ ಇದೆಯಾ ನೋಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಇಲ್ಲ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸೆಕ್ಯೂರಿಟೀಸ್ ಪ್ರೀಮಿಯಂ ಇಲ್ಲ. ಸೊ ಈಗ ಲಾಸ್ಟ್ ಟೈಮ್ ಒಂದು ಎಂಟ್ರಿ ಪಾಸ್ ಮಾಡಿದ್ರಿ ನೋಡಿ ಇಲ್ಲಿ. ಸೊ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ಗೆ 4,500 ಕ್ರೆಡಿಟ್ ಆಗಿದೆ. ಸೊ 4,500 ಕ್ರೆಡಿಟ್ ಆಗಿದೆ. ಯಾವಾಗ? ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡಬೇಕಾದ್ರೆ. ಸೊ ಅದನ್ನ ಬಳಸ್ಕೊಡಿ. ಸೊ ಸೆಕ್ಯೂರಿಟೀಸ್ ಪ್ರೀಮಿಯಂ ಇಂದ 4,500 ತೆಗಿಬಹುದು. ಅಂದ್ರೆ ಕ್ರೆಡಿಟ್ ಬ್ಯಾಲೆನ್ಸ್ ಇರ್ಬೇಕಂತ 4,500 ತೆಗಿಬಹುದು. ಮಿಕ್ಕಿದ್ದನ್ನ ಜನರಲ್ ರಿಸರ್ವ್ ಇಂದ ತೆಗೋಣ. ಸೊ ಜನರಲ್ ರಿಸರ್ವ್ ಎಷ್ಟಿದೆ ನೋಡಿ. ಸೊ ಜನರಲ್ ರಿಸರ್ವ್ 1 lakh ಇದೆ. ಸೊ ಆರಾಮಾಗಿ ತೆಗಿಬಹುದು. ಸೊ ಮಿಕ್ಕಿದ್ದ ಪ್ರೀಮಿಯಂನ ಎಷ್ಟು ಬೇಕು? ಪ್ರೀಮಿಯಂ ಒಟ್ಟು ರಿಡೀಮ್ ಮಾಡೋದಕ್ಕೆ. ಸೊ ರಿಡೀಮ್ ಮಾಡೋದಕ್ಕೆ 10,000 ಪ್ರೀಮಿಯಂ ಬೇಕು. ಸೊ 4,500 ಸೆಕ್ಯೂರಿಟೀಸ್ ಪ್ರೀಮಿಯಂ ಇಂದ ಆಯ್ತು. ಇನ್ ಮಿಕ್ಕಿದ 5,500 ಜನರಲ್ ರಿಸರ್ವ್ ಇಂದ ತೆಗೆದು ಟು ರಿಡೆಂಪ್ಷನ್ ಪ್ರೀಮಿಯಂ ಅಕೌಂಟ್ 10,000. ಸೊ ಪ್ರೀಮಿಯಂಗೆ ಅಡ್ಜಸ್ಟ್ ಆಯ್ತು. ಈಗ ಫೇಸ್ ವ್ಯಾಲ್ಯೂಗೆ ಏನು ಅಡ್ಜಸ್ಟ್ ಆಗುತ್ತೆ ನೋಡ್ಬೇಕು. ಈಗ ಫೇಸ್ ವ್ಯಾಲ್ಯೂಗೆ ಅಂತ ಹೇಳಿ ನಾವು ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿದ್ವಲ್ಲ 49,500. ಆದ್ರೆ ನಾವು ಇದನ್ನ ಮಾತ್ರ ತಗೋಬೇಕು, ಫೇಸ್ ವ್ಯಾಲ್ಯೂ ಮಾತ್ರ. ಅದು ಹೇಳಿದ್ದೀನಿ ನಿಮಗೆ ಪ್ರೀಮಿಯಂನ ಹೇಗೆ ಅಡ್ಜಸ್ಟ್ ಮಾಡಬೇಕು ಮತ್ತೆ ಫೇಸ್ ವ್ಯಾಲ್ಯೂಗೆ ಏನು ಅಡ್ಜಸ್ಟ್ ಮಾಡಬೇಕು. ನೀವು ರಿಡೀಮ್ ಮಾಡ್ತಾ ಇರುವಂತ ಪ್ರಿಫರೆನ್ಸ್ ಶೇರ್ಸ್ ನ ಫೇಸ್ ವ್ಯಾಲ್ಯೂ ಏನಿದೆ ಅದನ್ನ ಈಕ್ವಿಟಿ ಶೇರ್ಸ್ ಫೇಸ್ ವ್ಯಾಲ್ಯೂ ಇಂದನೇ ಅಡ್ಜಸ್ಟ್ ಮಾಡಬೇಕು ಫಂಡ್ಸ್ ನ. ಅಥವಾ ಕರೆಂಟ್ ಅಸೆಟ್ಸ್ ಏನಾದ್ರೂ ಸೇಲ್ ಮಾಡಿ ಅಮೌಂಟ್ ಬಂದ್ರೆ ಅದರಿಂದನೂ ಅಡ್ಜಸ್ಟ್ ಮಾಡಬಹುದು. ಆದ್ರೆ ಆ ಪ್ರಿಫರೆನ್ಸ್ ಶೇರ್ಸ್ಗೆ ಏನಾದ್ರೂ ಪ್ರೀಮಿಯಂ ಪೇ ಮಾಡ್ತಾ ಇದ್ರೆ, ಇಫ್ ದೇ ಆರ್ ರಿಡೀಮ್ಡ್ ಅಟ್ ಪ್ರೀಮಿಯಂ, ಸೊ ಹಾಗೇನ್ ಮಾಡ್ತೀರಾ? ಆ ರಿಡೆಂಪ್ಷನ್ ಪ್ರೀಮಿಯಂನ ಎಗೇನೆಸ್ಟ್ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಥವಾ ಜನರಲ್ ರಿಸರ್ವ್ ಇವುಗಳಿಂದ ತೆಗಿಬಹುದು, ಡಿವಿಸಿಬಲ್ ಪ್ರಾಫಿಟ್ಸ್ ಇಂದ. ಆಯ್ತಾ? ಇದು ಯಾವ ರೀತಿನೂ ಉಲ್ಟಾ ಆಗ್ಬಾರ್ದು. ರಿಡೆಂಪ್ಷನ್ ಫೇಸ್ ವ್ಯಾಲ್ಯೂ ಏನಿದೆ ಅದನ್ನ ಈಕ್ವಿಟಿ ಶೇರ್ ಫೇಸ್ ವ್ಯಾಲ್ಯೂ ಮತ್ತೆ ಕರೆಂಟ್ ಅಸೆಟ್ಸ್ ಇದರಿಂದಾನೇ ಅಡ್ಜಸ್ಟ್ ಮಾಡಬೇಕು. ಶಾರ್ಟೇಜ್ ಏನಾದ್ರೂ ಬಂತು ಅಂದ್ರೆ ಆ ಡಿವಿಸಿಬಲ್ ಪ್ರಾಫಿಟ್ಸ್ ಇಂದ CRR ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಇದು ರೂಲ್. ಆದ್ರೆ ಪ್ರೀಮಿಯಂ ಅಡ್ಜಸ್ಟ್ ಮಾಡಬೇಕಾದ್ರೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಯಾವುದೇ ಡಿವಿಸಿಬಲ್ ಪ್ರಾಫಿಟ್ಸ್, ಜನರಲ್ ರಿಸರ್ವ್, P&L ಅಕೌಂಟ್ ಇದನ್ನ ತೆಗಿಬಹುದು. ಅರ್ಥ ಆಯ್ತಾ? ಸೊ ಫೇಸ್ ವ್ಯಾಲ್ಯೂ ಎಷ್ಟು ಬಂತು ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿದ್ರಿಂದ? 45,000. ಸೊ 45,000 ಇದೆ. ಸೊ ನಮಗೆ ಬೇಕಾಗಿರೋ ಫೇಸ್ ವ್ಯಾಲ್ಯೂ ರಿಡೆಂಪ್ಷನ್ಗೆ
1 lakh 55,000 ಬೇಕು. ಸೊ 55,000 ಸೊ 55,000 ಏನ್ ಮಾಡ್ತೀರಾ, ಜನರಲ್ ರಿಸರ್ವ್ ಇಂದ ತೆಗಿಬಹುದು. ಜನರಲ್ ರಿಸರ್ವ್ ಇಂದ CRR ಅಕೌಂಟಿಗೆ ಹಾಕಿ. ಅಂದ್ರೆ ಏನ್ ಶಾರ್ಟೇಜ್ ಬರುತ್ತೆ ಫೇಸ್ ವ್ಯಾಲ್ಯೂ, ಅದನ್ನ ನೀವು CRR ಅಕೌಂಟಿಗೆ ಹಾಕಬೇಕು. ಜನರಲ್ ರಿಸರ್ವ್ ಟು CRR ಅಕೌಂಟ್. ಸೊ 55,000 ಹಾಕಿ. ಎಲ್ಲ ಅಡ್ಜಸ್ಟ್ ಆಯ್ತಲ್ಲ, ಫೇಸ್ ವ್ಯಾಲ್ಯೂಗೆ ಈ ತರ ಅಡ್ಜಸ್ಟ್ ಆಯ್ತು, ಮತ್ತೆ ಪ್ರೀಮಿಯಂಗೆ ಅಡ್ಜಸ್ಟ್ ಆಯ್ತು. ಸೊ ಈಗ ನಾವು ಪೇಮೆಂಟ್ ಮಾಡ್ಬೋದು, ರಿಡೀಮ್ ಮಾಡ್ಬೋದು. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಸೊ 1,10,000 1,10,000 ಸೊ ಪೂರ್ತಿ ಪೇಮೆಂಟ್ ಆಗುತ್ತೆ. ಸೊ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ನೀವು ಫೇಸ್ ವ್ಯಾಲ್ಯೂ ಮತ್ತೆ ಪ್ರೀಮಿಯಮ್ ಎರಡಕ್ಕೂ ಏನ್ ಅರೇಂಜ್ಮೆಂಟ್ ಆಗಿದೆ ಅದನ್ನ ಮಾಡಿ ಈ ಎಂಟ್ರಿನ ಪಾಸ್ ಮಾಡಬೇಕು. ಕಡೆಗೊಂದು ಸ್ಪೆಷಲ್ ಎಂಟ್ರಿ ಬರುತ್ತೆ. ಫರ್ಫಿಟ್ ಮಾಡಿದ್ವಲ್ಲ ಶೇರ್ಸ್ ಅನ್ನ, ಅದನ್ನ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಮಿಕ್ಕಿದೆ ಅಷ್ಟನ್ನ ಮಾತ್ರ ನೀವು ಕ್ಯಾಪಿಟಲ್ ರಿಸರ್ವ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಈಗ ಇಲ್ಲೇ ಅಂದಾಜು ಮಾಡಬಹುದು. ಜನರಲ್ ಎಂಟ್ರೀಸ್ ಅಬ್ಸರ್ವ್ ಮಾಡಿ. ಈಗ ಕ್ರೆಡಿಟ್ ಟು 800 ಇದೆ, ಆಮೇಲೆ ಡೆಬಿಟ್ ಆಯ್ತು 500, ಡೆಬಿಟ್ ಸೈಡ್ 500, ಕ್ರೆಡಿಟ್ ಸೈಡ್ 800. ಇನ್ನೆಲ್ಲಿ ಬಂದಿದೆ ಪರ್ಫಿಟೆಡ್ ಶೇರ್ಸ್ ಅಂತ, ಸೊ ಅಷ್ಟೇನೆ. ಸೊ ಡೆಬಿಟ್ ಸೈಡ್ ಕಡಿಮೆ ಇದೆ, ಕ್ರೆಡಿಟ್ ಸೈಡೇ ಜಾಸ್ತಿ ಇದೆ ಅಲ್ವಾ. ಸೊ ಇದು ಲಯಬಿಲಿಟಿ ಅಕೌಂಟ್ ಆಗಿರೋದ್ರಿಂದ ಯೂಶಲಿ ಕ್ರೆಡಿಟ್ ಬ್ಯಾಲೆನ್ಸ್ ಇರುತ್ತೆ. ಸೊ ಆ ಮಿಕ್ಕಿದಂತ 300 ಅನ್ನ ದಟ್ಸ್ ಅನ್ ಎಕ್ಸೆಸ್ ಅಲ್ವಾ. Forfeited shares usually it has credit balance. It's a liability. Usually credit balance ಇರುತ್ತೆ. ಸೊ ಕ್ರೆಡಿಟ್ ಜಾಸ್ತಿ ಬಂದಿದೆ, ಕ್ರೆಡಿಟ್ ಬ್ಯಾಲೆನ್ಸ್ ಆಗಿದೆ. ಅದರಿಂದ ಏನ್ ಮಾಡ್ತೀರಾ, ಆ ಎಕ್ಸೆಸ್ 300 ಏನಿದೆ ಅದನ್ನ ಕ್ಯಾಪಿಟಲ್ ರಿಸರ್ವ್ ಅಕೌಂಟಿಗೆ ಹಾಕಿ. ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಸೊ ಕ್ಯಾಪಿಟಲ್ ರಿಸರ್ವ್ ಅನ್ನೋದು ಇದಕ್ಕೋಸ್ಕರನೇ ಇರೋದು, ಕ್ಯಾಪಿಟಲ್ ರಿಸರ್ವ್. ಇನ್ನ ಈ ಬೇರೆ ಏನಕ್ಕೂ ಬಳಸೋ ಹಾಗಿಲ್ಲ. ಇದನ್ನ ಬೋನಸ್ ಶೇರ್ಸ್ ಇಶ್ಯೂ ಮಾಡೋದಕ್ಕೆ ಮಾತ್ರ ಬಳಸಬಹುದು, ಏನಕ್ಕೂ ಬಳಸೋ ಹಾಗಿಲ್ಲ. ಹಾಗೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇದೆ. ಸಲಿ ಲೆಡ್ಜರ್ ಅಕೌಂಟ್ಸ್ ಕೂಡ ಇದೆ, ಕಾಲ್ಸ್ ಇನ್ ಅರಿಯರ್ಸ್. ಸೊ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದಾರಲ್ಲ, ಕಾಲ್ಸ್ ಇನ್ ಅರಿಯರ್ಸ್ 1000 ಅಂತ. ಸೊ ಕಾಲ್ಸ್ ಇನ್ ಅರಿಯರ್ಸ್ ಯೂಶಲಿ ಡೆಬಿಟ್ ಬ್ಯಾಲೆನ್ಸ್ ಇರುತ್ತೆ. ಯಾಕೆ ಅಂದ್ರೆ ಇಟ್ಸ್ ಅನ್ ಅಮೌಂಟ್ ಡ್ಯೂ ಫ್ರಮ್ ದ ಶೇರ್ ಹೋಲ್ಡರ್ಸ್ ಅಲ್ವಾ. ಸೊ ಅದೊಂದು ರೀತಿ ಡೆಟಾರ್ಸ್ ಅಂತಾನೆ ಕರಿಬಹುದು, ಅವರಿಂದ ಅಮೌಂಟ್ ಡ್ಯೂ ಇದೆ ನಮ್ಗೆ. ಸೊ ಕಾಲ್ಸ್ ಇನ್ ಅರಿಯರ್ಸ್ ಡೆಬಿಟ್ ಬ್ಯಾಲೆನ್ಸ್ ಇರುತ್ತೆ, ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಬರುತ್ತೆ. ಮತ್ತೆ ಕಾಲ್ಸ್ ಇನ್ ಅರಿಯರ್ಸ್ ಅದರಲ್ಲಿ ಕಲೆಕ್ಟ್ ಆಗಿದೆ ಎಷ್ಟು, ಸೊ ಕಲೆಕ್ಟ್ ಆಗಿದ್ದು ಸೊ ಬ್ಯಾಂಕ್ ಮತ್ತೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್, ಸೊ ಎರಡು ಬಂದಿದೆ. ಸೊ ಅದರಲ್ಲಿ ಇದು ಮೇಲ್ ಬರಬೇಕಾಗಿತ್ತು, ಅಲೈನ್ಮೆಂಟ್ ಅಂತ ತಪ್ಪಾಗಿದೆ. ಸೊ ಇದು ಕರೆಕ್ಟ್. ಸೊ ಬ್ಯಾಂಕ್ ಮತ್ತೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಜರ್ನಲ್ ಎಂಟ್ರಿ ನೋಡಿ, ಆಗ ಕ್ಲಾರಿಟಿ ಸಿಗುತ್ತೆ. ಸೊ ಲೆಡ್ಜರ್ ಅಲ್ಲಿ ಮತ್ತೆ ಜರ್ನಲ್ ಅಲ್ಲಿ. ಸೊ ಕಾಲ್ಸ್ ಇನ್ ಅರಿಯರ್ಸ್ ಫಸ್ಟ್ 800 ಬ್ಯಾಂಕಿಗೆ, ಬ್ಯಾಂಕ್ ಅಕೌಂಟ್, ಸೊ ಅದು ಕರೆಕ್ಟ್ ಇದೆ. ಆಮೇಲೆ 200, ಸೊ ಇದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ 200 ಈಸ್ ಫಾರ್
ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನೋಡ್ಕೊಂಡೇ ಮಾಡಿ, ಮಿಸ್ಟೇಕ್ಸ್ ಆಗುತ್ತೆ. ಓಕೆ ಸರ್, ಅಲೈನ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ, ಅದರಿಂದ ಆ ಥರ ಆಗುತ್ತೆ. ಸೊ ಬ್ಯಾಂಕ್ 800 ಮತ್ತೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ 200. ಸೊ ಬ್ಯಾಂಕಿಗೆ ಆಕ್ಚುಲಿ ಎಷ್ಟು ಕಲೆಕ್ಟ್ ಆಗಿದೆ ಕಾಲ್ ಅಮೌಂಟು ಅದು, ಮತ್ತೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ಮಿಕ್ಕಿದ್ದು. ಸೊ ಜರ್ನಲ್ ಎಂಟ್ರಿ ನೋಡ್ಕೊಂಡು ಮಾಡಿ. ಫರ್ಫಿಟೆಡ್ ಶೇರ್ಸ್ ಅಕೌಂಟ್, ಜರ್ನಲ್ ಎಂಟ್ರಿ ನೋಡ್ಕೊಂಡು ಮಾಡಿದ್ರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್. ಫರ್ಫಿಟೆಡ್ ಶೇರ್ಸ್ ಯೂಶಲಿ ಕ್ರೆಡಿಟ್ ಬ್ಯಾಲೆನ್ಸ್ ಇರುತ್ತೆ. ಸೊ 800 ಬರುತ್ತೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಫರ್ಫಿಟ್ ಮಾಡಿರೋದು 10 ಶೇರ್ಸ್ ಅಲ್ವಾ, ಅದರಲ್ಲಿ ಆಲ್ರೆಡಿ 80 rupees ಪೇ ಆಗಿದೆ, ಆದ್ರೆ 20 rupees ಪೇ ಆಗಿಲ್ಲ. ಸೊ ನಾವು ಫರ್ಫಿಟ್ ಮಾಡ್ತಾ ಇರೋದು ಯಾವ್ದನ್ನ, ಮುಟ್ಗೋಲ್ ಹಾಕೊಂತಾರದು ಎಷ್ಟನ್ನ, ಆ 80 rupees ಪೇ ಮಾಡಿದಾನಲ್ಲ ಅದನ್ನ ಅಲ್ವಾ. ಪೇ ಮಾಡದೇ ಇದ್ರೆ ನಾವು ಇಟ್ಕೊಳಕ್ಕಾಗಲ್ಲ, ಪೇ ಮಾಡಿರೋದನ್ನ ಇಟ್ಕೋಬಹುದು ಅಷ್ಟೇ. ಅದರಿಂದ ಫರ್ಫಿಟ್ ಆಗ್ತಾ ಇರೋದು ಆ 800 rupees, 80 rupees ಇಂಟು 10 ಶೇರ್ಸ್, 800 rupees. ಸೊ ಅದರಲ್ಲಿ ಮತ್ತೆ ರೀಇಶ್ಯೂ ಆಗಿದ್ದು 500 rupeesಗೆ, ಅಂದ್ರೆ at ₹50 ಇಶ್ಯೂ ಮಾಡಿದ್ರು, ರೀಇಶ್ಯೂ ಮಾಡಿದ್ರು. ಸೊ ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ಅಂದ್ರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ 500, ಮತ್ತೆ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಅಂತ ಒಂದು ಕೊನೆಯಲ್ಲಿ ಎಂಟ್ರಿ ಮಾಡಿದ್ವಲ್ಲ, ಸೊ ಅದು 300. ಸೊ ಬ್ಯಾಲೆನ್ಸ್ ಆಗುತ್ತೆ ಈಗ 800. ಇದು ಫರ್ಫಿಟ್ ಆಗಿರುವಂತ ಅಮೌಂಟು, ಇದು ರೀಇಶ್ಯೂ ಆಗಿರುವಂತ ಅಮೌಂಟು, ಇದು ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿದಂತ ಅಮೌಂಟ್. ಸೊ ದಿಸ್ ಈಸ್ ಎಕ್ಸೆಸ್ ಬ್ಯಾಲೆನ್ಸಿಂಗ್ ಫಿಗರ್. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್. ಸೊ ಓಪನಿಂಗ್ ಬ್ಯಾಲೆನ್ಸ್ ನೋಡ್ಕೊಳ್ಳಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ 90,000 ಇದೆ. ಕಾಲ್ಸ್ ಇನ್ ಅರಿಯರ್ಸ್, ಸೊ ಅದರಿಂದ ಬಂದಂತ ಅಮೌಂಟ್ ಕಾಲ್ಸ್ ಇನ್ ಅರಿಯರ್ಸ್ ಇಂದ. ಇದು ಜರ್ನಲ್ ಎಂಟ್ರಿ ಅಬ್ಸರ್ವ್ ಮಾಡಬೇಕಾದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಇರಬೇಕು, ಕಾಲ್ಸ್ ಇನ್ ಅರಿಯರ್ಸ್ ಕ್ರೆಡಿಟ್ ಇರಬೇಕು. ಸೊ ಕಾಲ್ಸ್ ಇನ್ ಅರಿಯರ್ಸ್ ಕ್ರೆಡಿಟ್ ಎಷ್ಟಿದೆ ಅಷ್ಟನ್ನು ಮಾತ್ರ ಎಂಟರ್ ಮಾಡಿ, 800. ಸೊ ಶೇರ್ ಕ್ಯಾಪಿಟಲ್ ಅಕೌಂಟ್, ಇದು ರೀಇಶ್ಯೂ ಮಾಡಿದ್ದು. ಸೊ ದಿಸ್ ಇಸ್ ರೀಇಶ್ಯೂ. ಈಕ್ವಿಟಿ ಶೇರ್ಸ್ ನ ಇಶ್ಯೂ ಮಾಡಿದ್ರಿಂದ ಬಂದಂತ ಅಮೌಂಟ್. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತಿದೆ, ಇದು ಮೋಸ್ಟ್ಲಿ ಪ್ರೀಮಿಯಂ ಅನ್ಸುತ್ತೆ, ನೋಡೋಣ. ಬ್ಯಾಂಕ್ ಅಕೌಂಟ್ ಅಂತ ಎಲ್ಲೆಲ್ಲಿ ಬಂದಿದೆ ಅದನ್ನೆಲ್ಲ ಚೆಕ್ ಮಾಡಿ. 45,000 ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್, ಅದು ಟೆಕ್ಸ್ಟ್ ಬುಕ್ಸ್ ಅಲ್ಲೇ ಕೆಲವೊಂದ್ಸರಿ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್. ಸೊ ಅದು ಇಲ್ಲಿ ಬರಲ್ಲ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬರಲ್ಲ. ಸೊ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ 4,500. ಸೊ ಇದು ಫೇಸ್ ವ್ಯಾಲ್ಯೂ ಬಂದಿರೋದು 45,000 ಈಕ್ವಿಟಿ ಶೇರ್ಸ್ ಮೇಲೆ, ಇದು ಪ್ರೀಮಿಯಂ ಇಂದ ಬಂದಿರೋದು ಈಕ್ವಿಟಿ ಶೇರ್ಸ್ ಮೇಲೆ. ಸೊ ಈ ಕಡೆ ಕ್ರೆಡಿಟ್ ಸೈಡ್, ಸೊ ಬ್ರೋಕರೇಜ್ ಪೇ ಮಾಡಿದ್ದೀವಿ 5,000, ಅದನ್ನ ಎಂಟರ್ ಮಾಡಿ. ಮತ್ತೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್, ಇದು ರಿಡೀಮ್ ಮಾಡಿರೋದು ಟೋಟಲ್ ಅಮೌಂಟ್ 1,10,000. ಸೊ ಇದು ಬ್ಯಾಲೆನ್ಸಿಂಗ್ ಫಿಗರ್, ಕ್ಲೋಸಿಂಗ್ ಬ್ಯಾಲೆನ್ಸ್ 25,800 ಬರುತ್ತೆ. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್, ಸೊ ಇದೆಲ್ಲ ಮೇನ್ ಅಕೌಂಟ್ಸ್. ಸೊ ಲೆಡ್ಜರ್ ಅಕೌಂಟ್ಸ್ ಅಂತ ಕೇಳಿದ್ರೆ ಈ ಎಲ್ಲಾ ಅಕೌಂಟ್ಸ್ ಅನ್ನ ಓಪನ್ ಮಾಡಬೇಕು, ಅಥವಾ ಜರ್ನಲ್ ಎಂಟ್ರಿನಲ್ಲಿ ಏನೇನು ಅಕೌಂಟ್ಸ್ ಬರುತ್ತೆ ಅದನ್ನೆಲ್ಲ ಓಪನ್ ಮಾಡಬೇಕು. ಸೊ ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಡೆಬಿಟ್ ಸೈಡ್ ಬರುತ್ತೆ, ಬ್ಯಾಲೆನ್ಸು ಕ್ರೆಡಿಟ್ ಸೈಡ್ ಬರುತ್ತೆ.
ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಟ್ಸ್ ಅ ಲಯಬಿಲಿಟಿ ಅಕೌಂಟ್. ಸೊ ಕ್ರೆಡಿಟ್ ಬ್ಯಾಲೆನ್ಸೇ ಇರುತ್ತೆ. ಸೊ ಬ್ಯಾಲೆನ್ಸ್ ಈಸ್ 1 lakh. ಸೊ ಫರ್ಫೀಚರ್ ಆದಾಗ 800 rupees ಫರ್ಫೀಟ್ ಆಗಿದೆ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಲ್ಲಿ 800 rupees ಫರ್ಫೀಟ್ ಆಗಿದೆ. ಇನ್ನ 200 ಆ ಕಾಲ್ ಅಮೌಂಟ್ ಬರಲಿಲ್ಲ 10 ಶೇರ್ಸ್ ಮೇಲೆ. ಸೊ 10 ಶೇರ್ಸ್ ಮೇಲೆ ಆ ಅಮೌಂಟ್ ಬರಲಿಲ್ಲ. ಮತ್ತೆ 800 rupees ಫರ್ಫೀಟ್ ಮಾಡಿರೋದು. ಇದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪೇಮೆಂಟ್ ಮಾಡಿರೋದು. ಫೇಸ್ ವ್ಯಾಲ್ಯೂ ಮಾತ್ರ ಬರಬೇಕು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ, ಓನ್ಲಿ ಫೇಸ್ ವ್ಯಾಲ್ಯೂ. ಈ ಕಡೆ ಓಪನಿಂಗ್ ಬ್ಯಾಲೆನ್ಸ್ ಇದೆ, ಮತ್ತೆ ಬ್ಯಾಂಕ್ ಅಕೌಂಟ್. ಇದು ರೀಇಶ್ಯೂ ಮಾಡಿದಾಗ ಬಂದಿರುವಂತ ಕ್ಯಾಶ್ ಬ್ಯಾಂಕ್ ಅಕೌಂಟ್ ಅಂತಿರೋದು. ಮತ್ತೆ ಫರ್ಫಿಟೆಡ್ ಶೇರ್ಸ್ ಅಕೌಂಟ್. ಸೊ 500 rupees. ಸೊ ಇದಕ್ಕೆ ಆನ್ಸರ್ ಇಲ್ಲಿದೆ ನೋಡಿ, ಜನರಲ್ ಎಂಟ್ರಿಲೇ ಸಿಗುತ್ತೆ ಅಲ್ಲ, ಫರ್ಫಿಟೆಡ್ ಶೇರ್ಸ್. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಟು ಕಾಲ್ಸ್ ಇನ್ ಅರಿಯರ್ಸ್ ಟು ಫರ್ಫಿಟೆಡ್ ಶೇರ್ಸ್ ಅಂತ ಇದೆ. ಸೊ ಈಗ ನೀವು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಡೆಬಿಟ್ ಸೈಡು ಏನ್ ಬರೀತೀರಾ? ಕಾಲ್ಸ್ ಇನ್ ಅರಿಯರ್ಸ್ 200 ಮತ್ತೆ ಫರ್ಫಿಟೆಡ್ ಶೇರ್ಸ್ 800 ಅಂತ. ಆದ್ರೆ ಅದೇ ತರ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕ್ರೆಡಿಟ್ ಸೈಡು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕ್ರೆಡಿಟ್ ಇದೆ, ಕ್ರೆಡಿಟ್ ಸೈಡು ಬ್ಯಾಂಕ್ ಮತ್ತೆ ಫರ್ಫಿಟೆಡ್ ಶೇರ್ಸ್. ಸೊ ಬ್ಯಾಂಕ್ 500, ಫರ್ಫಿಟೆಡ್ ಶೇರ್ಸ್ 500. ಸೊ ಈ ರೀತಿ ಬರಬೇಕು. ಸೊ ಜರ್ನಲ್ ಎಂಟ್ರಿ ಯಾವ ತರ ಬರುತ್ತೆ ಆ ರೀತಿ ಎಂಟರ್ ಮಾಡಬೇಕು ಲೆಡ್ಜರ್ ಅಕೌಂಟ್ಸ್ ಅಲ್ಲಿ. ಎರಡು ಎಂಟ್ರಿ ಇಲ್ಲಿ ಬಂದಿದೆ, ಬ್ಯಾಂಕ್ ಮತ್ತೆ ಫರ್ಫಿಟೆಡ್ ಶೇರ್ಸ್. ಸೊ ರಿವೈಸ್ ಬ್ಯಾಲೆನ್ಸ್ ಶೀಟ್. ಸೊ ಈಗ ಶೇರ್ ಹೋಲ್ಡರ್ಸ್ ಫಂಡ್ಸ್ ಮಾಡಬೇಕಾದ್ರೆ ಈಕ್ವಿಟಿ ಶೇರ್ಸ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಈಕ್ವಿಟಿ ಶೇರ್ಸ್ ಹಳೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ 50,000 ಈಕ್ವಿಟಿ ಶೇರ್ಸ್ ಇದೆ. ಸೊ 4,500 ಶೇರ್ಸ್ ಇಶ್ಯೂ ಮಾಡಿದ್ದಾರೆ. ಸೊ ಅದರಿಂದ 54,500 ಶೇರ್ಸ್. 54,500 ಶೇರ್ಸ್. shares of ₹10, 5,45,000 ಆಗುತ್ತೆ. ಸೊ ಇದೇನೋ ಎಂಟ್ರೀಸ್ ಬರೋದಿಲ್ಲ, ಇದು ಹಳೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇಲ್ಲ. ಓಕೆ, ಸೊ 54,500 ಶೇರ್ಸ್ ಆಫ್ ₹10, 5,45,000 ಆಯ್ತು. ಸೊ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಜನರಲ್ ರಿಸರ್ವ್ ಅದು ನೋಡ್ಕೊಳ್ಳಿ, ಅದು ಅಡ್ಜಸ್ಟ್ ಮಾಡಬೇಕು. ಸೊ ಹಳೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿದೆ? 1 lakh ಇದೆ. ಅದರಿಂದ ಎಷ್ಟು ತೆಗೆದ್ವಿ ಎಲ್ಲ ಇರುತ್ತೆ ನೋಡಿ. 5,500 ತೆಗೆದಿದ್ದೀವಿ, ಮತ್ತೆ 55,000 ತೆಗೆದಿದ್ದೀವಿ. 60,500 ತೆಗೆದಿದ್ದೀವಿ. 60,500 ಎಲ್ಲಾದ್ರೂ ಇದೆಯಾ ಜನರಲ್ ರಿಸರ್ವ್ ಅಂತ? ಇಲ್ಲ. ಸೊ 60,500 ತೆಗೆದಿದ್ದೀವಿ 1 lakh ಅಲ್ಲಿ. ಸೊ 39,500 ಆಗುತ್ತೆ. ಅದನ್ನ ಇಲ್ಲಿ ಬರೀಬಹುದು, 1 lakh minus 5,500 minus
55,000 ಬರೋದ್ರೆ ಕ್ಲಾರಿಟಿ ಸಿಗುತ್ತೆ. ಸೊ 1 lakh ಹಳೇದಿದ್ದು ಬ್ಯಾಲೆನ್ಸು ಅಂದ್ರೆ 5,500 ತೆಗ್ದಿದ್ದೀವಿ ಪ್ರೀಮಿಯಂಗೆ ಅಂತ, ಮತ್ತೆ 55,000 ತೆಗ್ದಿದ್ದೀವಿ CRRಗೆ ಕ್ಯಾಪಿಟಲ್ ರಿಸರ್ವ್. ಸೊ ಮೊದಲೆಷ್ಟಿತ್ತು 50,000 ಇದೆ ಹಳೆ ಬ್ಯಾಲೆನ್ಸ್ ಶೀಟಲ್ಲಿ. ಸೊ ಹಳೆ ಬ್ಯಾಲೆನ್ಸ್ ಶೀಟಲ್ಲಿ 50,000 ಇದೆ. ಈಗ ನಾವು ಫರ್ಫ್ಯೂಟೆಡ್ ಶೇರ್ಸ್ ಅಂತ ಟ್ರಾನ್ಸ್ಫರ್ ಮಾಡಿದ್ವಲ್ಲ ಕ್ಯಾಪಿಟಲ್ ರಿಸರ್ವ್, ಸೊ 300 ಆ್ಯಡ್ ಮಾಡಿ. ಸೊ ಆ್ಯಡ್ ಮಾಡಬೇಕಾಗಿರೋ ಐಟಮ್ ಅದು, ಯಾಕಂದ್ರೆ ದಿಸ್ ಇಸ್ ಅ ಕ್ರೆಡಿಟ್ ಬ್ಯಾಲೆನ್ಸ್ ಅಕೌಂಟ್, ಲಯಬಿಲಿಟಿ ಅಕೌಂಟ್. ಸೊ 50,300. CRRಗೆ ಎಷ್ಟು ಟ್ರಾನ್ಸ್ಫರ್ ಮಾಡಿದ್ರಿ? 55,000 ಟ್ರಾನ್ಸ್ಫರ್ ಮಾಡಿದ್ರಿ ಜನರಲ್ ರಿಸರ್ವ್ ಇಂದ. ಸೊ ಅದನ್ನೇ ಬರೀಬೇಕು. ಇಲ್ಲಿದೆ 55,000 ಟ್ರಾನ್ಸ್ಫರ್ ಮಾಡಿದ್ರು. ಸೊ CRR ಅಕೌಂಟ್ ಬರಬೇಕಲ್ಲ. ಸೊ ಕ್ರೆಡಿಟರ್ಸ್ ಆಸ್ ಇಟ್ ಈಸ್ ಬರೀರಿ, ಹಳೆ ಬ್ಯಾಲೆನ್ಸ್ ಶೀಟ್ 1,51,000 ಇದನ್ನೆಲ್ಲ ಟೋಟಲ್ ಮಾಡಿದ್ರೆ 8,40,800. ಸೊ ಈಗ ಅಸೆಟ್ಸಿಗೆ ಹೋಗೋಣ. ಸೊ ಫಿಕ್ಸ್ಡ್ ಅಸೆಟ್ಸ್ ಅಂತ ಏನಿಲ್ಲ, ಸನ್ಡ್ರಿ ಅಸೆಟ್ಸ್ ಅಂತ ಕೊಟ್ಟಿದ್ದಾರೆ 8,10,000. ಬ್ರೋಕರೇಜ್ ಪೇಯ್ಡ್ 5,000 ಎಂಟರ್ ಮಾಡಬೇಕಿದೆ. ಬ್ರೋಕರೇಜ್ ಪೇಯ್ಡ್ ಯಾಕೆಂದ್ರೆ ಬ್ರೋಕರೇಜ್ ಇಸ್ ಅ ಡೆಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ಇದು ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಕೆಳಗೆ ಬರುತ್ತೆ. ಸೊ ಅದರಿಂದ ಬ್ರೋಕರೇಜ್ ಬರಬೇಕು, ಅಸೆಟ್ ಸೈಡೇ ಬರಬೇಕು. ಕ್ಯಾಶ್ ಅಟ್ ಬ್ಯಾಂಕ್, ಸೊ ಇದನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. 25,800 ನೋಟ್ ಕೊಟ್ಟಿದ್ದಾರೆ, ಇದ್ರಲ್ಲಿ ಸಿಗುತ್ತೆ ನಿಮಗೆ. ಇಲ್ಲ ಅಂದ್ರೆ ಜರ್ನಲ್ ಎಂಟ್ರೀಸ್ ಅಲ್ಲೇ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು, ಇಲ್ಲ ಇದರಲ್ಲೇ ಸಿಗುತ್ತಲ್ಲ ಲೆಡ್ಜರ್. ಲೆಡ್ಜರ್ ಅಲ್ಲಿ ಸಿಗುತ್ತೆ. ಕ್ಲೋಸಿಂಗ್ ಬ್ಯಾಲೆನ್ಸ್ 25,800. ಸೊ ದಿಸ್ ಇಸ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್. ಇಷ್ಟನ್ನ ಟೋಟಲ್ ಮಾಡಿದ್ರೆ 8,40,800.